ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಅವತ್ತು ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, DCM ಯಾರು ಆಗಬೇಕು ಅಂತ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಬಟ್ ಇಂಟರ್ನಲ್ಲಿ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು, DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಇದ್ದರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಯಲ್ಲ ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರುತ್ತದೆ. ಇದರ ಜೊತೆಗೆ ಮುಂದೆ ಯಾರು CM ಆಗಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯ ಸ್ಥಿತಿ ಬಂದಿದೆ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಾದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ನಾನು ಒಬ್ಬನೇ ಇದ್ರ ಬಗ್ಗೆ ಏನೂ ನಿರ್ಧಾರ ಮಾಡುವಂಥದ್ದು ಇಲ್ಲ. ಯಾಕೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದ್ದಾವೆ, ಮಹಾನಗರ ಸಭೆ ಸದಸ್ಯರನ್ನ ಮೇಯರ್ ಅವ್ರನ್ನ ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಕೊಡಬೇಕು. ಇದಕ್ಕೆ ಏನು ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕು. ಇದಕ್ಕೆ ಏನು ಅನ್ನುವಂಥದ್ದು ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಸರ್. ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಬೆಳಗಾವಿಯಲ್ಲಿ ಅಭಿಯಾನ. ಮತ್ತು ನೋಡಿ, ಈ ರೀತಿ ಆದರೆ ಏನಾಗಿದೆ, ಯಾರೋ ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂಥದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಎಲ್ಲ ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಳಿದಿದ್ರೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿಯಾಗಿದೆ ಎಂಬ ಆರೋಪ. ನೋಡ್ರಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಹಾನಗರ ಸಭೆದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗೋದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲಕ್ಕೆ ಅದನ್ನು ಒತ್ತುವರಿನ ಸರಿ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತು ಆ ಒತ್ತುವರಿ ಆದವ್ರನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ, ಇಲ್ಲಿ ಬೆಳಗಾವಿದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಇದು ಅರವಿಂದ್ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ BJP ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಬೇಕಾಗಿಲ್ಲ ರೀ. ಅವರೇ ತಮ್ಮ ಕಾಲ ತಾವೇ ಜಗ್ತಾ ಇದ್ದಾರೆ. ನಾವು ಏನು ಅಸ್ಥಿರ ಮಾಡೋದು ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ದವರೇ ಒಬ್ಬರೊಬ್ಬರು ಕಾಲನ್ನು ಎಳೆಯುವಂಥ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಸೆ, ಅಧಿಕಾರದ ಆಸೆಯಿಂದನೇ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಬೇರೆ BJP ಏನೂ ಕಾರಣ ಅಲ್ಲ. ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಅವತ್ತು ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, DCM ಯಾರು ಆಗಬೇಕು ಅಂತ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಬಟ್ ಇಂಟರ್ನಲ್ಲಿ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು, DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಇದ್ದರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಯಲ್ಲ ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರುತ್ತದೆ. ಇದರ ಜೊತೆಗೆ ಮುಂದೆ ಯಾರು CM ಆಗಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯ ಸ್ಥಿತಿ ಬಂದಿದೆ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಾದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ನಾನು ಒಬ್ಬನೇ ಇದ್ರ ಬಗ್ಗೆ ಏನೂ ನಿರ್ಧಾರ ಮಾಡುವಂಥದ್ದು ಇಲ್ಲ. ಯಾಕೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದ್ದಾವೆ, ಮಹಾನಗರ ಸಭೆ ಸದಸ್ಯರನ್ನ ಮೇಯರ್ ಅವ್ರನ್ನ ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಕೊಡಬೇಕು. ಇದಕ್ಕೆ ಏನು ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕು. ಇದಕ್ಕೆ ಏನು ಅನ್ನುವಂಥದ್ದು ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಸರ್. ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಬೆಳಗಾವಿಯಲ್ಲಿ ಅಭಿಯಾನ. ಮತ್ತು ನೋಡಿ, ಈ ರೀತಿ ಆದರೆ ಏನಾಗಿದೆ, ಯಾರೋ ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ
ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂಥದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಅಲ್ಲ ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಳಿದಿದ್ರೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ನೋಡ್ರಿ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಮಹಾನಗರ ಸಭೆಯದ್ದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗೋದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲಕ್ಕೆ ಅದನ್ನು ಒತ್ತುವರಿನ ಸರಿ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತು ಆ ಒತ್ತುವರಿ ಆದವ್ರನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ ಇಲ್ಲಿ ಬೆಳಗಾವಿದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ ಇದು. ಆರ್ ವಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಬೇಕಾಗಿಲ್ಲ ರೀ. ಅವರೇ ತಮ್ಮ ಕಾಲನ್ನು ತಾವೇ ಜಗ್ತಾ ಇದ್ದಾರೆ. ನಾವು ಏನು ಅಸ್ಥಿರ ಮಾಡೋದು ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ನವರೇ ಒಬ್ಬರೊಬ್ಬರು ಕಾಲನ್ನು ಎಳೆಯುವಂಥ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಸೆ, ಅಧಿಕಾರದ ಆಸೆಯಿಂದನೇ ಸರ್ಕಾರ ಕೊಲೆಪ್ಸ್ ಆಗ್ತದೆ. ಬೇರೆ ಬಿ ಜೆ ಪಿ ಏನೂ ಕಾರಣ ಅಲ್ಲ. ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, DCM ಯಾರು ಆಗಬೇಕು ಅಂತ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಬಟ್ ಇಂಟರ್ನಲ್ಲಿ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು. DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಯಲ್ಲ, ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರುತ್ತದೆ. ಇದರ ಜೊತೆಗೆ ಮುಂದೆ ಯಾರು CM ಆಗಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯ ಸ್ಥಿತಿ ಬಂದಿದೆ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಾದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರಿ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ನಾನು ಒಬ್ಬನೇ ಇದ್ರ ಬಗ್ಗೆ ಏನೂ ನಿರ್ಧಾರ ಮಾಡುವಂಥದ್ದು ಇಲ್ಲ. ಯಾಕಂದ್ರೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದ್ದಾವೆ, ಮಹಾನಗರ ಸಭೆ ಸದಸ್ಯರನ್ನ ಮೇಯರನ್ನು ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಕೊಡಬೇಕು. ಇದಕ್ಕೆ ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕು. ಇದಕ್ಕೆ ಏನು ಅನ್ನುವಂಥದ್ದು, ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಸರ್. ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಬೆಳಗಾವಿಯಲ್ಲಿ ಅಭಿಯಾನ. ಮತ್ತು ನೋಡಿ, ಈ ರೀತಿ ಆದರೆ ಏನಾಗಿದೆ, ಯಾರೋ ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂಥದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಅಲ್ಲ ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಳಿದಿದ್ರೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ನೋಡ್ರಿ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಮಹಾನಗರ ಸಭೆಯದ್ದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗೋದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲಕ್ಕೆ ಅದನ್ನು ಒತ್ತುವರಿನ ಸರಿ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತು ಆ ಒತ್ತುವರಿ ಆದವ್ರನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ ಇಲ್ಲಿ ಬೆಳಗಾವಿದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ ಇದು. ಆರ್ ವಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಬೇಕಾಗಿಲ್ಲ ರೀ. ಅವರೇ ತಮ್ಮ ಕಾಲನ್ನು ತಾವೇ ಜಗ್ತಾ ಇದ್ದಾರೆ. ನಾವು ಏನು ಅಸ್ಥಿರ ಮಾಡೋದು ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ನವರೇ ಒಬ್ಬರೊಬ್ಬರು ಕಾಲನ್ನು ಎಳೆಯುವಂಥ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಸೆ, ಅಧಿಕಾರದ ಆಸೆ